ಹಾಯ್. ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಹೊಸದೇನೋ ಸ್ಕೀಮ್ ಹಾಕಿದಾರಾ, ಸ್ಕೆಚ್ ಹಾಕಿದಾರಾ ಅಂತ ಡೌಟ್ ಆಗ್ತಾ ಇದೆ. ಯಾಕಂತಂದರೆ ಒಂದಷ್ಟು ವಿಚಾರಗಳಿದೆ ಮಾತನಾಡೋದಕ್ಕೆ. ಖಂಡಿತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾಳ ಇಂಪಾರ್ಟೆಂಟ್ಲಿ ಲಾಸ್ಟ್ ಓಡಿಐಯಲ್ಲಿ KL ರಾಹುಲ್ಗೆ ರೆಸ್ಟ್ ಕೊಟ್ಟಿರುವಂಥ ವಿಚಾರ, ಜೊತೆಗೆ ಒಂದು 4 ರಿಂದ 5 ಪ್ಲೇಯರ್ಗಳನ್ನು ಇವರು ಸ್ಕ್ಯಾನರಲ್ಲಿ ಇಟ್ಟಿದ್ದಾರೆ. ಒಂದು ರೆಡ್ ಝೋನಲ್ಲಿ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಅದು ಯಾರು ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾತನಾಡೋಣ. ಅದಕ್ಕೂ ಮುಂಚೆ ಇಂಗ್ಲೆಂಡ್ ODI ಸೀರೀಸ್ಗೆ ಟೀಮನ್ನು ಅನೌನ್ಸ್ ಮಾಡಿದ್ದಾರೆ. ಬರೀ ಆ ಟೀಮ್ ಹೇಗಿದೆ ಫಸ್ಟ್ ನೋಡೋಣ. ಯಾರ್ಯಾರು ಇನ್ನಾದರೂ ಯಾರ್ಯಾರು ಅಫ್ಘಾನಿಸ್ತಾನ್ ಸೀರೀಸಿಂದ ಗೇಟ್ ಪಾಸ್ ಪಡ್ಕೊಂಡ್ರು ಅಂತ. ಟೀಮ್ ನೋಡಿದ್ರೆ ಶುಭ್ಮಾನ್ ಗಿಲ್ ಕ್ಯಾಪ್ಟನ್, ಅವರ ಜೊತೆಗೆ ರೋಹಿತ್ ಶರ್ಮಾ ಓಪನರ್, ಹಾಗೆ ವಿರಾಟ್ ಕೊಹ್ಲಿ ಎಂಟರ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಇರಲಿಲ್ಲ, ಫಿಟ್ನೆಸ್ ಕಾರಣದಿಂದ ಈಗ ಅವ್ರ ಹೆಸರನ್ನು ಜಾಯ್ನ್ ಮಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್, ಹಾಗೆ ವಿಕೆಟ್ ಕೀಪರ್ಸ್ ಆಗಿ KL ರಾಹುಲ್, ಇಶನ್ ಕಿಶನ್, ಆಲ್ರೌಂಡರ್ಸ್ ಆಗಿ ವಾಷಿಂಗ್ಟನ್ ಸುಂದರ್, ಅವ್ರ ಜೊತೆಗೆ ಅಕ್ಸರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, 3 ಜನ ಆಲ್ರೌಂಡರ್. ಬೌಲರ್ಸ್ ಅಂತ ಬಂದಾಗ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಇದ್ದಾರೆ. ಇಂಗ್ಲೆಂಡ್ ಪಿಚ್ ಆಗಿರೋದ್ರಿಂದ ಹೆಚ್ಚು ಪೇಸರ್ಸ್ಗಳಿಗೆ ಈ ಸಲ ಮಣೆ ಹಾಕಲಾಗಿದೆ. ಜಸ್ಪ್ರೀತ್ ಬುಮ್ರಾ ಬಂದಿದ್ದಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಪ್ರಸಿದ್ಧ ಕೃಷ್ಣ ಲಾಸ್ಟ್ ಮ್ಯಾಚಲ್ಲಿ ಅಷ್ಟು 5 ವಿಕೆಟ್ ಪಡೆದ್ರು. ಹರ್ಷಿತ್ ರಾಣಾ, ಗೌತಮ್ ಗಂಭೀರ್ ಅವರ ಮುದ್ದಿನ ಕೂಸು, ಹಾಗೆ ಹರ್ಷ್ದೀಪ್ ಸಿಂಗ್, ಗುರ್ನೂರ್ ಬ್ರಾರ್ ಡಿಸರ್ವಿಂಗ್ ಚಾನ್ಸ್. ಅವರಿಗೆ ನಿಜವಾಗ್ಲೂ ಅವರಿಗೆ ಅರ್ಹ ಅವಕಾಶ ಸಿಕ್ಕಿದೆ. ಇಂಗ್ಲೆಂಡ್ ಕಂಡೀಷನ್ಸಲ್ಲಿ ಹಿ ವಿಲ್ ಬಿ ವರ್ತ್. ಸೊ ಇದು ಓವರ್ ಆಲ್ ಟೀಮ್ 15 ಜನರ ಟೀಮನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಬೌಲರ್ ಸಂಖ್ಯೆನೇ ಆಲ್ಮೋಸ್ಟ್ ನೀವು ನೋಡಿದ್ರೆ 6 ಜನ ಬೌಲರ್ಸ್ ಇದ್ದಾರೆ, 3 ಜನ ಆಲ್ರೌಂಡರ್ಸ್, 2 ವಿಕೆಟ್ ಕೀಪರ್ಸ್, 4 ಜನ ಪ್ರಾಪರ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ಈ ಟೀಮನ್ನು ನೋಡಿದಾಗ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಇದ್ದಂಥ ಮೇನ್ ಹೆಸರು ಬಿಟ್ಟೋಗಿರೋದು ಯಶಸ್ವಿ ಜೈಸ್ವಾಲ್. ತುಂಬ ಜನ BCC ಹಾಕಿದಂಥ ಪೋಸ್ಟ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ವೇರ್ ಇಸ್ ಯಶಸ್ವಿ ಜೈಸ್ವಾಲ್ ಅಂತ. ನಿಮಗೆ ನೆನಪಿರಲಿ, ಯಶಸ್ವಿ ಜೈಸ್ವಾಲ್ ಅಫ್ಘಾನಿಸ್ತಾನ ODIಗೆ ಬಂದಿದ್ದೆ ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದು. ಆ 2 ಮ್ಯಾಚ್ ಏನು ಅವ್ರಿಗೆ ಸಿಕ್ತೋ ಅವಕಾಶ, ಇಟ್ಸ್ ಅ ಬೋನಸ್ ಈಗಿರುವಂಥ ಸಿಚುವೇಷನಲ್ಲಿ. ಯಾಕಂದರೆ ಅಷ್ಟು ಈಸಿ ಇಲ್ಲ ಒಳಗೆ ಎಂಟ್ರ್ ಆಗೋದು. ಬಟ್ ಯಶಸ್ವಿ ಅವರ ಫಸ್ಟ್ ಮ್ಯಾಚಲ್ಲಿ ಅಂದರೆ ಸೆಕೆಂಡ್ ODIಯಲ್ಲಿ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಲಾಸ್ಟ್ ODIಯಲ್ಲಿ ಸಖದಾಗಿ ಆಡಿದ್ರು. ಕೊಟ್ಟಂಥ ಚಾನ್ಸನ್ನು ಗ್ರ್ಯಾಬ್ ಮಾಡಿದ್ದಾನೆ ಹುಡುಗ, ಅದ್ಭುತವಾಗಿ ಆಡಿದ್ರು. ದೆರ್ ವಾಸ್ ನೋ ಚಾನ್ಸ್ ಅವ್ರನ್ನ ಡ್ರಾಪ್ ಮಾಡೋಕ್ಕೆ. ಆದರೆ ವಿರಾಟ್ ಕೊಹ್ಲಿ ಕಮ್ಬ್ಯಾಕ್ ಮಾಡ್ತಾ ಇರೋದ್ರಿಂದ, ರಿಟರ್ನ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಬಟ್ ನಿಜಕ್ಕೂ ಬೇಸರ ಆಗುತ್ತೆ, ಇಂಥ ಒಂದು 100 ಹೊಡೆದ ಮೇಲೆ ಟೀಮಲ್ಲಿ ಬಂದಿಲ್ಲ ಅಂದಾಗ ಆಗುತ್ತೆ ಹತ್ರ. ಬಟ್ ಯಶಸ್ವಿಗೆ ಖಂಡಿತ ಅವಕಾಶ ಸಿಗುತ್ತೆ, ಅಂದರೆ ಇನ್ ಫ್ಯೂಚರ್ ತುಂಬ ಟೈಮ್ ಇದೆ ಅವ್ರಿಗೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಹರ್ಷ್ ದುಬೆ ಸಿಕ್ಕಂಥ ಅವಕಾಶದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಫಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಸೆಕೆಂಡಲ್ಲಿ ಅವರು ಡ್ರಾಪ್ ಮಾಡಲಾಯಿತು, ಇನ್ ಆ್ಯಂಡ್ ಔಟ್ ಆಗ್ತಾಯಿದ್ರು. ಬಟ್ ಒಂದು ಪ್ರಾಮಿಸಿಂಗ್ ಪ್ರಾಸ್ಪೆಕ್ಟ್ ಹರ್ಷ್ ದುಬೆ, ಬ್ಯಾಟಿಂಗ್ ಕೂಡ ಇದೆ ಅವ್ರದ್ದು. ಸೊ ಹಾಗಾಗಿ ಹರ್ಷ್ ದುಬೆ ಅವ್ರನ್ನ ಈ ಸಲ ಡ್ರಾಪ್ ಮಾಡಿದ್ದಾರೆ. ಅಕ್ಸರ್ ಪಟೇಲ್ ಒಳಗಡೆ ಬಂದಿದ್ದಾರೆ. ಅಕ್ಸರ್ ಪಟೇಲ್ ಅವರಿಗೆ ಒಂದು ರೆಸ್ಟ್ ಕೊಟ್ಟಿದ್ರು ಅಂತ ಅನಿಸುತ್ತೆ. ಅಕ್ಸರ್ ಪಟೇಲ್ ಈಗ ಇಂಗ್ಲೆಂಡ್ ಸೀರೀಸ್ಗೆ ಎಂಟರ್ ಆಗಿದ್ದಾರೆ ಹರ್ಷ್ ದುಬೆ ಬದಲಿಗೆ. ಇನ್ನು ಯಾರನ್ನ ಚೇಂಜ್ ಮಾಡಿದ್ದಾರೆ ಅಂತಂದರೆ ಪ್ರಿನ್ಸ್ ಯಾದವ್ ಇದ್ರು ಲಾಸ್ಟ್ ಒಂದು ಸೀರೀಸ್ನಲ್ಲಿ ಅಫ್ಘಾನಿಸ್ತಾನಲ್ಲಿ. ಆದರೆ ಈಗ ಅವ್ರ ಬದಲು ಜಸ್ಪ್ರೀತ್ ಬುಮ್ರಾ ಟೀಮ್ ಒಳಗಡೆ ಬಂದಿದ್ದಾರೆ. ಇದೊಂದು ಮೇಜರ್ ಚೇಂಜ್ ನಾವು ನೋಡ್ತಾ ಇರೋದು. ಅದನ್ನು ಬಿಟ್ಟರೆ ಬಹುತೇಕ ಅವರೇ, ಪ್ರಸಿದ್ಧ ಕೃಷ್ಣ ಇದ್ರು, ಹರ್ಷಿತ್ ರಾಣಾ ಆಲ್ರೆಡಿ ಟೀಮಲ್ಲಿದ್ದರು, ಹರ್ಷದೀಪ್ ಇದ್ರು, ಗುರ್ನೂರ್ ಇದ್ರು. ಈ ಒಂದು ಮೇಜರ್ ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಈ ಟೀಮನ್ನು ನೋಡಿದಾಗ ನನಗೆ ಫಸ್ಟ್ ಸ್ಟ್ರೈಕ್ ಅಂತ ವಿಚಾರ ಏನು ಅಂತ ನೀವು ಕೇಳಿದ್ರೆ, ರವೀಂದ್ರ ಜಡೇಜಾಯಿಂದ ಟೀಮ್ ಮೂವ್ ಆನ್ ಆಗ್ತಾ ಇದೆ. ಯಾಕಂದರೆ ನನಗನ್ಸಿತ್ತು ರವೀಂದ್ರ ಜಡೇಜಾ ಅವ್ರನ್ನೇನಾದರೂ ಇವರು ಕನ್ಸಿಡ್ರೇಷನಲ್ಲಿ ಇಟ್ಟಿದ್ದಾರೆ ಅಂತಂದರೆ ಹಿ ವಿಲ್ ಬಿ ಇನ್ ದ ಟೀಮ್, ಅವರು ಟೀಮಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಒಂದು ಇಂಗ್ಲೆಂಡ್ ಸೀರೀಸ್ಗೆ ಜಡೇಜಾನ ನೀವು ಪಿಕ್ ಮಾಡಿಲ್ಲ ಅಂತಂದರೆ, ಹಿಂದೆ ಜಡೇಜಾ ತುಂಬ ಇಂಗ್ಲೆಂಡ್ ಮಣ್ಣಲ್ಲಿ ಆಡಿದಂಥ ಆಟಗಾರ, ಸಕ್ಸಸ್ ಕೂಡ ಸಿಕ್ಕಿದೆ. ಸೊ ಅಕ್ಸರ್ ಪಟೇಲ್ ಅವ್ರನ್ನ ನೀವು ಒಳಗಡೆ ತಂದಿದ್ದೀರಾ ಅಂತಂದರೆ ಜಡೇಜಾ ಅವ್ರನ್ನ ಒನ್ ಡೇಯಿಂದ ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಅರ್ಥ. ಆಲ್ಮೋಸ್ಟ್ ಎಲ್ಲ ಫಾರ್ಮ್ಯಾಟಿಂದ, ಯಾವ ಫಾರ್ಮ್ಯಾಟಲ್ಲೂ ಕೂಡ ಅವರಿಲ್ಲ. T20 ಆಲ್ರೆಡಿ ಅವರು ಅನೌನ್ಸ್ಮೆಂಟ್ ಆಗಿದೆ, ಟೆಸ್ಟಲ್ಲೂ ಕೂಡ ಇಲ್ಲ. ಟೆಸ್ಟಲ್ಲಿ ಮಾನವ್ ಸುತಾರ್ ಬಂದಿದ್ದಾರೆ. ಸೊ ಅನಿಸುತ್ತೆ ಜಡೇಜಾ ಅವ್ರನ್ನ ನಂಬರ್ 1 ಗೌತಮ್ ಗಂಭೀರ್ ಈಗ ಇಟ್ಟಿದ್ದಾರೆ. ಏನು ಗುರಿ ಕಡಿಯೋ ಇದರಲ್ಲಿ ಆಲ್ಮೋಸ್ಟ್ ಜಡೇಜಾ ಅವ್ರನ್ನ ಹೊರಗಡೆ ಹಾಕುವಂಥ ಪ್ಲ್ಯಾನ್ ನಡೀತಾ ಇದೆ. ಇದು ನಂಬರ್ 1. ಎರಡನೇ ಹೆಸರು ನನಗೆ ಮಿಸ್ ಆಗ್ತಾ ಇರೋದು ಮೊಹಮ್ಮದ್ ಸಿರಾಜ್. DSP ಸಿರಾಜ್ ಒನ್ ಡೇಲಂತೂ ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಅವರು. ಸೊ ಅದ್ರ ಬಗ್ಗೆ ನಾನು ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಸ್ಟೇಟಸ್ ಕೂಡ ಹಾಕ್ತೀನಿ, ಅಂದರೆ ಎಷ್ಟು ಅವ್ರದ್ದು ನಂಬರ್ಸ್ ಇದೆ ಅಂತ. ಮೊಹಮ್ಮದ್ ಸಿರಾಜ್ ಒನ್ ಡೇ ಒಂದು ಸ್ಕ್ವಾಡಲ್ಲಿ ಇರಬೇಕಾಗಿತ್ತು. ಸೊ ಅವ್ರ ಪ್ಲೇಸನ್ನು ನನಗನ್ಸುತ್ತೆ ಗುರ್ನೂರ್ ಬ್ರಾರ್ ಅಥವಾ ಹರ್ಷಿತ್ ರಾಣಾ ತಗೊಂಡಿದ್ದಾರೆ. ಗೊತ್ತಿಲ್ಲ, ಹರ್ಷಿತ್ ರಾಣಾ ಅವರಿಗೆ ಪ್ಲೇಸ್ ಮಾಡೋಕ್ಕೆ ಸಿರಾಜ್ ಅವ್ರನ್ನ ಹೊರಗಡೆ ಬಿಟ್ರಾ ಏನು ಅಂತ. ನೀವು ಕಮೆಂಟ್ ಮಾಡಿ, ಸಿರಾಜ್ ಈ ಟೀಮಲ್ಲಿ ಇರಬೇಕಾಗಿತ್ತಾ? ನಂಬರ್ 2 ಜಡೇಜಾ, ಸಿರಾಜ್. ಮೂರನೇ ಹೆಸರು ಬಂದು ಹಾರ್ದಿಕ್ ಪಾಂಡ್ಯ. ಅವ್ರು ಯಾಕಿಲ್ಲ ಅಂತಂದರೆ ಅವರಿಗೆ ಫಿಟ್ನೆಸ್ ಅವರು ಕ್ಲಿಯರೆನ್ಸ್ ಮಾಡಿಲ್ಲ. ಸೊ ಆ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯ ಈ ಟೀಮ್ ಇಲ್ಲ. ಹಾರ್ದಿಕ್ ಪಾಂಡ್ಯ ದಯವಿಟ್ಟು ನಿಮ್ಮನ್ನು ಕೇಳ್ಕೊತೀನಿ, ದಯವಿಟ್ಟು ಫಿಟ್ನೆಸ್ಸನ್ನು ನೀವು ಕಾಯ್ದುಕೊಳ್ಳಿ. ಎಲ್ಲೇ ಹೋದರೆ ಗಂಭೀರ್ ನಿಮಗೆ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ಈಸ್ ವೆಯ್ಟಿಂಗ್. ನಿಮ್ಮ ಕ್ಯಾಪ್ಟನ್ಶಿಪ್ ಆಲ್ರೆಡಿ ಕಿತ್ಕೊಂಡಾಯ್ತು ನಿಮ್ಮಿಂದ. ನೆಕ್ಸ್ಟ್ ಬಹುತೇಕ ಟೀಮಿಂದ ಪ್ಲೇಸ್ ಕೂಡ ಕಿತ್ಕೊಂಡ್ರು ಆಶ್ಚರ್ಯ ಇಲ್ಲ. ಸೊ ಗೆಟ್ ರೆಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಇಶ್ಯೂ ಇಂದ ಇಲ್ಲ, ಬಟ್ ಅವ್ರು ಬೇಕು. ದೊಡ್ಡ ಗೇಮ್ಗಳಲ್ಲಿ ICC ಇವೆಂಟಲ್ಲಿ ವಿ ನೀಡ್ ಹಾರ್ದಿಕ್ ಪಾಂಡ್ಯ, ಅವರ ಒಂದು ಸೇವೆ ಬೇಕಾಗುತ್ತೆ. ಸೊ ಹಾರ್ದಿಕ್ ಪಾಂಡ್ಯ ಇಂಜುರಿ ಕಾರಣ ಇಲ್ಲ. ಸೊ ಅದನ್ನು ಹೊರತುಪಡಿಸಿದ್ರೆ ನಾವು ಆಲ್ಮೋಸ್ಟ್ ನೋಡ್ತಿರುವಂಥ ಟೀಮಲ್ಲಿ ಅದೆರಡು ಹೆಸರು ನನಗೆ ಮೇಜರ್ ಮಿಸ್ಸಿಂಗ್ ಅಂತ ಅನಿಸಿದ್ದು. ಜೈಸ್ವಾಲ್ ನಿಮಗೆ ರೀಸನ್ ಕೊಟ್ಟೆ. ಬಟ್ ಇಲ್ಲಿ ನಮಗೀಗ ಭಾಳ ಚರ್ಚೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ,
KL ರಾಹುಲ್ ಅವ್ರನ್ನ ಅಫ್ಘಾನಿಸ್ತಾನ ಓಡಿಯಲ್ಲಿ ಕೊನೆಯ ಓಡಿಯಲ್ಲಿ ರೆಸ್ಟ್ ಯಾಕೆ ಕೊಟ್ಟರು, ರೆಸ್ಟ್ ಅವಶ್ಯಕತೆ ಇತ್ತ ಅನ್ನೋದು. ಫಸ್ಟ್ ಆಫ್ ಆಲ್ KL ರಾಹುಲ್ ಫಸ್ಟ್ ಓಡಿಯಲ್ಲಿ ಒಂದು 19 ಬಾಲ್ ಆಡಿದರು, 30 ರನ್ ಹೊಡೆದ್ರು. ಸೊ ಅದಾದಮೇಲೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ಓಡಿಯಲ್ಲಿ ಡಕ್ಔಟ್ ಆದರು. ಫಸ್ಟ್ ಬಾಲಿಗೆ ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಟರು ನೋಡಿರ್ತೀರ. ಮೂರನೇ ಓಡಿಯ ಡೈರೆಕ್ಟ್ ಅವ್ರನ್ನ ಡ್ರಾಪ್ ಮಾಡಿದ್ರು. ನಾರ್ಮಲಿ ನಿಮಗೆ ಗೇಮ್ ಟೈಮ್ ಯಾರಿಗೆ ಸಿಕ್ಕಿಲ್ಲ ಹೆಚ್ಚಾಗಿ ಅವ್ರನ್ನ ಟೀಮಿಂದ ಡ್ರಾಪ್ ಮಾಡಲ್ಲ, ಇಲ್ಲ ಅಂದರೆ ಅವ್ರಿಗೆ ಇಂಜುರಿ ಆಗಿರಬೇಕು. KL ರಾಹುಲಿಗೆ ಯಾವುದೇ ರೀತಿಯಂಥ ಇಂಜುರಿ ಇಲ್ಲ. ಅವರು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ, ಹಿಂದಿನ ದಿವಸ ನೆಟ್ ಪ್ರಾಕ್ಟೀಸ್ ಮಾಡಿದ್ದಾರೆ. ನನಗೆ ಅಲ್ಲೊಂದು ಚೋಕ್ ಪಾಯಿಂಟ್ ಅನ್ನಿಸ್ತಾ ಇದೆ ಏನು ಅಂತಂದರೆ, ನನಗೆ ಫಸ್ಟ್ ಓಡಿಯಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೆ ನಾನು. ಅದೇನು ಅಂತಂದರೆ ಇಶಾನ್ ಕಿಶನ್ ಅವರಿಗೆ ವಿಕೆಟ್ ಕೀಪಿಂಗ್ ಗ್ಲೌಸ್ ನೀಡಲಾಗಿತ್ತು. ನನಗಾಗಲೇ ಎಲ್ಲ ಒಂದು ಕಡೆ ಸ್ಟ್ರೈಕ್ ಆಯಿತು, ಯಾಕೆ ಇಶಾನ್ ಕಿಶನ್ ಕೀಪಿಂಗ್ ಮಾಡ್ತಿದ್ದಾರೆ KL ರಾಹುಲ್ ಇರಬೇಕಾದ್ರೆ, ವೆನ್ ಹೀ ಈಸ್ ಯುವರ್ ಪ್ರೈಮ್ ಕೀಪರ್. ಹೌದು, ಇಶಾನ್ ಕಿಶನ್ ಫುಲ್ ಟೈಮ್ ವಿಕೆಟ್ ಕೀಪರ್ ಒಪ್ತೀನಿ, ಬಟ್ ಎಷ್ಟೋ ಮ್ಯಾಚ್ಗಳಲ್ಲಿ ಇಶಾನ್ ಒಳಗಡೆ ಬಂದಾಗಲೂ KL ಕೀಪಿಂಗ್ ಮಾಡಿದ್ದು. ಆದರೆ ಇಲ್ಲಿ ಕೀಪಿಂಗ್ ಗ್ಲೌಸ್ ಇಶಾನ್ ಕೈಯಲ್ಲಿತ್ತು, ಎರಡನೇದು. ಅದಾದಮೇಲೆ ಎರಡನೇ ಇದರಲ್ಲಿ ಡಕ್ಔಟ್ ಆದಮೇಲೆ ಮೂರನೇ ಮ್ಯಾಚಲ್ಲಿ ಅವ್ರನ್ನ ಕೂರಿಸಲಾಯಿತು. ನಿಮಗೆ ಇಶಾನ್ ಕಿಶಾನ್ಗೆ ಗೇಮ್ ಟೈಮ್ ಕೊಡಬೇಕು ಅಂತಿದ್ರೆ, ಅವ್ರು ಆಲ್ರೆಡಿ ಸೆಂಚುರಿ ಗಳಿಸಿದ್ದಾರೆ, ರನ್ ಬಂದಿದೆ ಇಶಾನ್ ಕಿಶಾನ್ಗೆ. ಮೂರನೇ ಮ್ಯಾಚಲ್ಲಿ ಇಶಾನ್ ಕಿಶನ್ ವಾಸ್ ಡಿಸರ್ವ್ ಟು ಬಿ ರೆಸ್ಟೆಡ್. KL ರಾಹುಲ್ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಯಾಕೆ ಅಂತಂದರೆ ಇಶಾನ್ ಕಿಶನ್ T20 ಟೀಮಲ್ಲೂ ಇದ್ದಾರೆ, ಐರ್ಲೆಂಡ್ T20ಲೂ ಆಡ್ತಾರೆ, ಇಂಗ್ಲೆಂಡ್ T20ಲೂ ಆಡ್ತಾರೆ, ಅವರಿಗೆ ಗೇಮ್ ಸಿಗುತ್ತೆ. ಆದರೆ ನೀವು KL ರಾಹುಲ್ ಅವ್ರನ್ನ ಡ್ರಾಪ್ ಮಾಡೋ ಮೂಲಕ ಯಾರಿಗೆ T20ಲಿ ನೀವು ಪ್ಲೇಸ್ ಕೊಟ್ಟಿಲ್ಲ ಅವರಿಗೆ ನೀವು ಗೇಮ್ ಕೊಡದೆ ಹೋದ್ರೆ ಏನೋ ಅರ್ಥ. ಇಂಗ್ಲೆಂಡ್ ODIಗೆ ಅವ್ರು ರೆಡಿ ಆಗಬೇಕು ಅಂತ ಅಂದರೆ ಸ್ವಲ್ಪ ರನ್ಸ್ ಬರಬೇಕು, ಕಾನ್ಫಿಡೆನ್ಸ್ ಇರಬೇಕು ಅಂತಂದರೆ ಅವ್ರು ಲಾಸ್ಟ್ ODI ಆಡಬೇಕಾಗಿತ್ತು. ಫೈನ್, ನೀವು ಲಾಸ್ಟ್ ODIಯಲ್ಲಿ ಆಡಿಸಿದ್ರು ಕೂಡ ಅಲ್ಲಿ ಸ್ಟಾರ್ಟಿಂಗಲ್ಲೇ ರನ್ ಬಂದಿತ್ತು. ರೋಹಿತ್ ಶರ್ಮಾ, ಜೈಸ್ವಾಲ್ ಲಂಸಮ್ ರನ್ ಗಳಿಸಿದ್ರು. ಕೊನೆಯಲ್ಲಿ ಏನು ಉಳಿದಿರಲಿಲ್ಲ ಹೆಚ್ಚಾಗಿ. KL ರಾಹುಲ್ ಇದ್ದಿದ್ರು ಕೂಡ 1 ಡೌನ್ ಕಳಿಸ್ಬೇಕಾಗಿತ್ತು. ಅಯ್ಯರ್ನ ಹೇಗೆ ಕಳಿಸಿದ್ರೆ ಮೊನ್ನೆ, ಹಾಗೆ ನೆನ್ನೆ ಆ ಥರ KL ರಾಹುಲ್ ಬರಬೇಕಾಗಿತ್ತು. ಸೊ ಇದ್ದಿದ್ರು ಅವರಿಗೆ ಹೆಚ್ಚಿನ ಬ್ಯಾಟಿಂಗ್ ಪ್ರಾಕ್ಟೀಸ್ ಸಿಗ್ತಾ ಇತ್ತು ಇಲ್ಲ ಗೊತ್ತಿಲ್ಲ, ಬಟ್ ಟೀಮಲ್ಲಿ ಇರೋವಂಥ ಕಾನ್ಫಿಡೆನ್ಸ್ ಇರುತ್ತಲ್ಲ ಅದು ಬೇರೆ ರೀತಿ ಇರುತ್ತೆ. ಸೊ ಐ ಥಾಟ್ ಇಶಾನ್ ಕಿಶನ್ ನೀವು T20ಲಿ ಇರೋದ್ರಿಂದ ಅವ್ರ ಗೇಮ್ ಇದೆ, ಏನು ಐರ್ಲೆಂಡ್ T20 ಇದೆ, ಇಂಗ್ಲೆಂಡ್ T20 ಇದೆ, ಒನ್ ಡೇಲಿ ಇದ್ದಾರೆ ಅವರು. ಸೊ ಗೇಮ್ ಟೈಮ್ ಬೇಕಾಗಿದ್ದು KL ರಾಹುಲ್ಗೆ, ಕಾನ್ಫಿಡೆನ್ಸ್ ಸ್ವಲ್ಪ ರನ್ ಬೇಕಾಗಿದ್ದು KL ರಾಹುಲ್ಗೆ. ಸೊ ನನಗೆಲ್ಲೋ ಒಂದು ಕಡೆ ಅನಿಸ್ತು, ನೀವು KL ರಾಹುಲ್ ಅವ್ರನ್ನ ಎಲ್ಲೋ ಸ್ಪಾಟಲ್ಲಿ ಇಡ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ ಈಗ ಒಳಗಡೆ ಬರ್ತಾರೆ, ಇಶಾನ್ ಕಿಶನ್ ಸೆಂಚುರಿ ಗಳಿಸಿದ್ದಾರೆ. ಸೊ ನಿಮಗೆ ಅಲ್ಲಿ ಆಲ್ರೆಡಿ ಫಿಟ್ ಆಯಿತು. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್ 6ನೇ ಸ್ಪಾಟಲ್ಲಿ ನೀವು ಇಡ್ತಾ ಇದ್ದೀರಾ ರಾಹುಲ್ನ. ಇಲ್ಲ, ನನಗೆ 6ನೇ ಸ್ಪಾಟಲ್ಲಿ ಒಬ್ಬ ಆಲ್ರೌಂಡರ್ ಬೇಕು, ನಂಗೆ 6 ಬೌಲಿಂಗ್ ಆಪ್ಷನ್ ಬೇಕು ಇಂಗ್ಲೆಂಡ್ ವಿರುದ್ಧ ಅಂತಂದರೆ ನೀವು ಸ್ಟ್ರೈಟ್ ಅವೇ KL ರಾಹುಲ್ನ ಕೆಳಗಿಳಿಸಿ ನಿತೀಶ್ ಕುಮಾರ್ ರೆಡ್ಡಿನ 6ಕ್ಕೆ ತರ್ತೀರಾ. ಆಮೇಲೆ ಪ್ರಾಪರ್ 5 ಬೌಲರ್ಗಳನ್ನು ತರುವಂಥ ಚಾನ್ಸಸ್ ಕೂಡ ಇದೆ. ನಿಮಗೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆಪ್ಷನ್ ಇದೆ, ಸುಂದರ್ ಬ್ಯಾಟಿಂಗ್ ಆಪ್ಷನ್ ಇದೆ. ನನಗೆ ಯಾಕೋ ಇದು ಮಿಸ್ ಹೊಡಿತಿದೆ. ಆ 6ನೇ ಸ್ಪಾಟಿಗೆ KL ರಾಹುಲ್ನ ತಂದಿದ್ದು ಒಂಥರ ಅದು ತೂಗುಗತ್ತಿ ಅಂತ. ನೀವೇನಾದರೂ ಅಲ್ಲಿಂದ KL ರಾಹುಲ್ ಅವ್ರನ್ನ ಒಂದು ಬೌಲಿಂಗ್ ಆಪ್ಷನ್ ಬೇಕು ಅಂತ ತೆಗೆದ್ರೆ, ಯಾಕಂದರೆ ಮೇಲಿರುವಂಥ 5 ಜನ ಕೂಡ ಪ್ರಾಪರ್ ಬ್ಯಾಟ್ಸ್ಮನ್ಸ್, ಯಾರೂ ಬೌಲ್ ಮಾಡಲ್ಲ. ವಿರಾಟ್ ಕೊಹ್ಲಿ ಅಪರೂಪಕ್ಕೇನೋ ಮಾಡ್ಬೋದು. ಸೊ ನನಗೆ ಯಾಕೋ ಇದೊಂದು ಟ್ರಿಕ್ ಅನಿಸ್ತಾ ಇದೆ, ಟ್ರಿಕ್ಕಿ ಸಿಚುವೇಶನ್. ಇದೇ ನೆಪ ಇಟ್ಕೊಂಡು KL ರಾಹುಲ್ನ 11ನಿಂದ ಹೊರಗಡೆ ಇಟ್ಟರು ಆಶ್ಚರ್ಯ ಅಲ್ಲ, ಯಾಕಂದರೆ ನಿಮಗೆ ಇಶಾನ್ ಕಿಶನ್ ಇದ್ದಾರೆ ಆಪ್ಷನ್ ಕೀಪಿಂಗಿಗೆ. ಸೊ ನನಗಿದೆಲ್ಲೋ ಮಿಸ್ ಹೊಡಿತಿದೆ. ನಿಮಗೂ ಈ ಥರ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನೋ ಸರಿ ಇಲ್ಲ ಇದು.